ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಲ್ಲ ಅಂದ್ರೆ ಹೆಂಗೂ ಗೊತ್ತೇ ಆಗಲ್ಲ ಸರ್. ಬೆಳಗ್ಗೆ ಮಕ್ಕಳನ್ನ ಬಿಡೋಕ್ ಹೋಗುವಾಗ ಗೇಟ್ ಹತ್ರ ಬಿಡ್ತಾರೆ ತಂದೆ ತಾಯಿಗಳು, ಕರ್ಕೊಂಡ್ ಬರುವಾಗ ಗೇಟ್ ಹತ್ರ ಬಂದು ಅವರೇ ಕೊಡ್ತಾರೆ, ಕರ್ಕೊಂಡ್ ಬರ್ತಾರೆ. ಒಳಗಡೆ ಏನ್ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಸರ್, ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ನೀವು. ಸೊ ಆ ನಿಟ್ಟಿನಲ್ಲಿ ಈ ಮಕ್ಕಳು ಈ ಡೇಕರ್ ನಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ? ಈಗ ಇಬ್ಬರು ಕೂಡ ಅತಿಥಿಗಳು ಮಾತಾಡಿದಾಗೆ, ನೀವು ಕೂಡ ತೋರಿಸಿದಾಗೆ ಆ ಘಟನೆಗಳು ನೋಡಿದ್ರೇ ಆಘಾತ ಆಗುತ್ತೆ ಎಂಥವ್ರಿಗೂ ಕೂಡ. ಮತ್ತು ಕಳೆದ 4-5 ದಿನಗಳಿಂದ ಬಹುಶಃ ಮಹಾರಾಷ್ಟ್ರದ ಇನ್ನೊಂದು ಪ್ರಕರಣ ಇದೇ ರೀತಿ ವೈರಲ್ ಆಗಿತ್ತು. ಅಂಗನವಾಡಿ ಮುಂದೆ ಕೂತಿರೋ ಮಗುನ ಕಾಲಲ್ಲಿ ಒದ್ದು ಕಳಿಸಿರುವಂಥದ್ದು. ಇದು ಬೆರಳೆಣಿಕೆಯಷ್ಟು ಅವ್ರು ಹೇಳಿದಾಗ ಹೊರಗಡೆ ಬರ್ತಾಯಿದ್ರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಂಥದ್ದು ಆಗ್ತಾ ಇದೆ ಅನ್ನೋದನ್ನ ತಳ್ಳಿ ಹಾಕೋ ಆಗಿಲ್ಲ. ಈಗ ಇಲ್ಲಿ ನಮಗೆ ನೀವು ಮಕ್ಕಳ ಹಕ್ಕು ಅಂತ ಮಾತಾಡ್ತೀವಿ. ಎಲ್ಲಿಂದ ಶುರು ಆಗುತ್ತೆ? 18 ವರ್ಷ ತುಂಬಿರೋದ ಎಲ್ಲ ಮಕ್ಕಳಿಗೆ ಸ್ಪೆಷಲ್ ರೈಟ್ಸ್ ಇದೆ ಅಂತ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ಬದುಕುವ ಹಕ್ಕು. ಬರೀ ಬದುಕೋದಷ್ಟೇ ಅಲ್ಲ, ಆ ಮಗುಗೆ ಗೌರವಯುತವಾಗಿ ಇರೋ ವ್ಯವಸ್ಥೆಯಲ್ಲಿ ಜೀವನೋಪಾಯ ಮತ್ತು ಅವರ ಮಗುವಿನ ಪೌಷ್ಟಿಕ ಆಹಾರ, ಸುರಕ್ಷಿತ ಆರೈಕೆ, ಇದೆಲ್ಲವೂ ಕೂಡ ಕೊಡಬೇಕಾಗಿರುವಂಥದ್ದು ಸ್ಟೇಟ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತೆ. ಅಂದರೆ ಸರ್ಕಾರದ ಆದ್ಯ ಕರ್ತವ್ಯ. ಮೇಡಮ್ ಒಂದು ಕ್ವಶನ್ ಎತ್ತಿದ್ರು, ತಾವು ಕೂಡ ಕೇಳಿದ್ರಿ. ಇವಾಗ ಉದಾಹರಣೆ, ಆಯಾ ಅಲ್ಲಿ ನೇಮಕ ಮಾಡ್ಕೋಬೇಕಾದ್ರೆ ಏನು ಮಾನದಂಡ? ಹೌದು. ಅಥವಾ ಒಂದು ಡೇ ಕೇರ್ ಸೆಂಟರ್ನ ನಡೆಸೋದಕ್ಕೆ ಅನುಮತಿ ಪ್ರಾಧಿಕಾರ ಯಾರು? ಆ ಅನುಮತಿಯನ್ನು ಯಾರು ಕೊಡಬೇಕು? ಯಾವ ಕಾಯ್ದೆ ಅಡಿಯಲ್ಲಿ ಕೊಡಬೇಕು? ಯಾವ ಇಲಾಖೆ ಕೊಡಬೇಕು? ಯಾವ ಇಲಾಖೆಯವ್ರು ಮಾನಿಟರಿಂಗ್ ಮಾಡಬೇಕು ಅನ್ನೋ ಒಂದಷ್ಟು ಪ್ರಶ್ನೆಗಳು ಎದ್ದೇಳುತ್ತೆ. ಬಹುಶಃ ನನ್ನ ಪರಿಮಿತಿಯಲ್ಲಿ ನೋಡಿದಾಗ NCPCR ಒಂದು ಕ್ರೆಚಸ್ಸಿಗೆ ಸಂಬಂಧಪಟ್ಟಾಗ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ಆದರೆ ದೇಶದಾದ್ಯಂತ ಡೇ ಕೇರ್ ಅನ್ನ ನಡೆಸುವುದಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥಿತವಾದಂತ ಮಾರ್ಗಸೂಚಿಗಳು ಇಲ್ಲ. ಇದು ದೊಡ್ಡ ಸಮಸ್ಯೆ. ನಾವು ಇವತ್ತು ನಡೆದಿರೋ ಇದೊಂದು ಘಟನೆಗೆ ಪ್ರತಿಕ್ರಿಯೆಯಾಗಿ ಮಾತ್ರ ಈ ಚರ್ಚೆಯನ್ನು ನೋಡದೆ, ಅಕ್ರಾಸ್ ದೇಶದಾದ್ಯಂತ ಇರುವ ಇಂಥ ನೂರಾರು, ಸಾವಿರಾರು, ಲಕ್ಷಾಂತರ ಏನು ಕ್ರೆಚಸ್ ಇರ್ಬೋದು, ಪ್ಲೇ ಹೋಮ್ಸ್ ಇರ್ಬೋದು, ಡೇ ಕೇರ್ ಸೆಂಟರ್ಸ್ಗಳಿರ್ಬೋದು, ಅಲ್ಲೆಲ್ಲ ಮಕ್ಕಳ ಸುರಕ್ಷತೆಯನ್ನು ಖಚಿತಪಡಿಸ್ಕೊಳ್ಳೋದು ಹೇಗೆ, ಆ ಬಗ್ಗೆ ನಮ್ಮ ಪಾತ್ರ ಏನು ಅನ್ನೋದನ್ನ ನೋಡ್ಬೇಕಾಗತ್ತೆ. ಒಂದು ಪೋಷಕರಾಗಿ ನಮ್ಮ ರೋಲ್ ಏನು, ಸರ್ಕಾರವಾಗಿ ನಮ್ಮ ರೋಲ್ ಏನು, ಮತ್ತು ಇದನ್ನ ನಡೆಸ್ತಿರೋರದ್ದು ಅವ್ರದ್ದು ರೋಲ್ ಏನು ಅನ್ನೋ ಪ್ರಶ್ನೆ ಇದೆ. ಇವಾಗ ಉದಾಹರಣೆಗೆ ಅಲ್ಲಿ ಬರುವಂಥವ್ರದ್ದು ನಮ್ಮ ಕರ್ನಾಟಕದಲ್ಲಿ ಮಕ್ಕಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಪರಿಷ್ಕರಣೆ 23 ಅಂತ ಒಂದು ಪಾಲಿಸಿ ಇದೆ. ಬಂದು ಇಲ್ಲಿಗೆ 10 ವರ್ಷ ಆಗಿದೆ ಆ ಪಾಲಿಸಿ. ಅದೇ ಆ ಪಾಲಿಸಿಯ ಪ್ರಕಾರ ಈ ರಾಜ್ಯದಲ್ಲಿರುವ ಪ್ರತಿಯೊಂದು ಸರ್ಕಾರಿ ಮತ್ತು ಸರ್ಕಾರೇತರ, ಅನುದಾನಿತ ಇರ್ಬೋದು, ಖಾಸಗಿ ಇರ್ಬೋದು, ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳು 18 ವರ್ಷದೊಳಗಿನ ಮಕ್ಕಳು ಇಟ್ಕೊಂಡ್ರೆ ಯಾವುದೇ ಜಾಗ ಇರ್ಬೋದು, ಅವ್ರು ಈ ಪಾಲಿಸಿಯನ್ನು ಅನುಷ್ಠಾನ ಮಾಡಬೇಕು. ಹಾಗಿದ್ರೆ ಈ ಡೇ ಕೇರ್ ಸೆಂಟರ್ ಅಲ್ಲಿ ಈ ಪಾಲಿಸಿ ಅನುಷ್ಠಾನ ಆಗಿತ್ತಾ ಇಲ್ವಾ? ಆಗಿಲ್ಲ ಅಂತ ಆದ್ರೆ ಅದನ್ನ ನೋಡೋರು ಯಾರು? ಆಗಿಲ್ಲ ಅಂತ ಹೇಳೋರು ಯಾರು? ಮತ್ತೆ ಆಯಾ ಆಗಿದ್ರೆ ನಮ್ಮ ದೇಶದಲ್ಲಿ ಯಾರು ಬಂದು ಏನ್ ಬೇಕಾದ್ರೂ ಮಾಡ್ಬೋದಾ ಅನ್ನೋ ಕ್ವಶನ್ ಬರುತ್ತೆ. ಹೌದು. ನಾನೀಗ ಈ ಕೆಲಸ ಮಗು ನೋಡ್ಕೊಳ್ಳೋದು ಇದೆಯಲ್ಲ, ಆಕ್ಚುಲಿ ವಾಸ್ತವದಲ್ಲಿ ಬಹಳ ಡಿಫಿಕಲ್ಟ್ ಟಾಸ್ಕ್ ಯಾವುದು ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು. ಜಗತ್ತಿನ ಅತಿ ಕಷ್ಟಕರವಾದ ಕೆಲಸ ಅದು ಪೇರೆಂಟಿಂಗ್ ಅಂತ ಹೇಳ್ತಾರೆ. ಪೇರೆಂಟಿಂಗ್ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅಂತದ್ರಲ್ಲಿ 6 ತಿಂಗಳಿಂದ 3 ವರ್ಷದೊಳಗಿನ ಮಕ್ಕಳ ಜೊತೆ ಕೆಲಸ ಮಾಡೋರು ಬಹಳ ಸಂವೇದನಶೀಲತೆಯಿಂದ ನಡ್ಕೊಳ್ಬೇಕಾದಂತ ತಾಳ್ಮೆ ಇರಬೇಕು. ಈ ಯಾವ ಒಂದು ಮಾಹಿತಿಯೂ ಇಲ್ಲದೆ, ಇವಾಗ ಉದಾಹರಣೆ ಇದನ್ನ ನಾನು ಚೆಕ್ ಮಾಡಿ ನೋಡಿದೆ, FIR ನಲ್ಲಿ JJ ಆಕ್ಟ್ ಸೆಕ್ಷನ್ 75 ಹಾಕಿದ್ದಾರೆ. JJ ಆಕ್ಟ್ ನಲ್ಲಿ ಇರೋ ಸೆಕ್ಷನ್ 75 ಇರ್ಬೋದು, 82 ಇರ್ಬೋದು. ಇಲ್ಲಿ ನಮ್ಮ ದೈಹಿಕ ದಂಡನೆ ಮಕ್ಕಳ ಮೇಲಿನ ಕ್ರೌರ್ಯ ಅಂತ ಹೇಳುತ್ತೆ 75 ಅಲ್ಲಿ. ಅಂದ್ರೆ ಈ ಕನಿಷ್ಠ ಈ ಕಾನೂನುಗಳೇನು ಹೇಳುತ್ತೆ, ಮಕ್ಕಳು ಅಂತ ಯಾರು, ಮಕ್ಕಳ ಬೆಳವಣಿಗೆ ಏನು, ಆ ಮಗು 6 ತಿಂಗಳಿಂದ 1 ವರ್ಷ ಅಥವಾ 1.5 ವರ್ಷ, 3 ವರ್ಷ, 3 ರಿಂದ 6 ವರ್ಷ, ಈ 6 ವರ್ಷದ ಒಳಗಿನ ಹಲವಾರು ಮಕ್ಕಳ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಹೇಗಾಗುತ್ತೆ ಅನ್ನುವ ಯಾವ ತಿಳುವಳಿಕೆ ಇಲ್ದವ್ರನ್ನ ಕರ್ಕೊಂಡ್ಬಂದು ನಾವು ಡೇ ಕೇರ್ ಸೆಂಟರ್ ಅಲ್ಲಿ ಇಟ್ರೆ ಅವ್ರು ಇನ್ನೇನ್ ಮಾಡ್ತಾರೆ? ಇದಕ್ಕಿಂತ ಹೆಚ್ಚಿಂದ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ? ಹಾಗಾಗಿ ಬಹುಶಃ ಇಲ್ಲಿ ಅವರಿಗೆ ಒಂದು ಕಾನೂನಿನ ವ್ಯಾಪ್ತಿಯಲ್ಲೂ ಸವಾಲುಗಳಿರೋದನ್ನ ಗಮನಿಸ್ತೀವಿ. ಹಾಗೆ ಒಂದು ಪೋಷಕರಾಗಿ ನಾವು ದುಡ್ಡು ಕೊಟ್ಟು ಅತಿ ಹೆಚ್ಚು ಹಣ ಕೊಟ್ಟು ನಾವೇನ್ ಮಾಡ್ತೀವಿ, ಅಡ್ಮಿಷನ್ ಮಾಡಿದಾಗ ಮಾಡೋದು ಎಷ್ಟು ಇಂಪಾರ್ಟೆಂಟು, ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಈ ಮಾನದಂಡಗಳನ್ನು ಇವರು ಫುಲ್ಫಿಲ್ ಮಾಡ್ತಾರಂತ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಾವು ಈಗ ನೋಡಿ FIR ಆಯ್ತು ಬಿಡಿ, ಅವ್ರು ಒಳಗಡೆ ಹೋದ್ರು, ಬಟ್ ಈಗ ಆ ಮಗುವಿನ ಮೇಲೆ ಆಗಿರುವಂತಹ ಮಾನಸಿಕ ಹಿಂಸೆ, ಅದನ್ನ ಭಾವನಾತ್ಮಕವಾದಂತಹ ಸಮಸ್ಯೆ, ಇನ್ ಮುಂದೆ ಆ ಮಗು ತನ್ನ ಇಡೀ ಜೀವಿತಾವಧಿಯಲ್ಲಿ ಶಾಲೆಗೆ ಹೋಗೋಕೆನೆ ಏನಾಗ್ಬೋದು, ಭಯ ಪಡ್ಬೋದು, ಆತಂಕ ಪಡ್ಬೋದು, ಅದ್ರಲ್ಲಿ ಆಗ್ತಾ ಇರೋದು ನೋಡ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಮಕ್ಕಳ ಮೇಲೆ
ಒಂದು ಸಂವೇಗಾತ್ಮಕ ಅಂದ್ರೆ ಸೈಕಲಾಜಿಕಲ್ ಇಶ್ಯೂಸ್ನ ದೀರ್ಘಕಾಲದವರೆಗೆ ಪರಿಣಾಮ ಬೀರೋ ಸಾಧ್ಯತೆ ಇರೋದ್ರಿಂದ ನಾವು ಗಮನಿಸಬೇಕಾಗುತ್ತೆ. ಎಸ್ ಚಲಪತಿ ಸರ್, ಏನ್ ಹೇಳ್ತೀರಿ ಇಂಥ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಇದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ ಅಂತ ನಿಮ್ಗನ್ಸುತ್ತೆ? ಮೂಲತಃವಾಗಿ ನಾನು ಬೇಸಿಕ್ಕಿಂದ ಬರ್ತೀನಿ. ಎಸ್ ಸರ್. ನಮ್ಮ ಕಾಲದಲ್ಲಿ ನಾವು ಓದ್ತಿರ್ಬೇಕಾದ್ರೆ ಈ ಒಂದು ಸಂಸ್ಥೆಗಳು ಇರಲೇ ಇಲ್ಲ. ಕಾರಣ ಏನು ಅಂದರೆ ಆಗ ಒಟ್ಟು ಕುಟುಂಬಗಳಿತ್ತು, ಅವಿಭಕ್ತ ಕುಟುಂಬಗಳು. ಅವಿಭಕ್ತ ಕುಟುಂಬ, ಒಟ್ಟು ಕುಟುಂಬ. ನನಗೆ ನಮ್ಮ ದೊಡ್ಡಪ್ಪ ಇರೋರು, ಚಿಕ್ಕಪ್ಪ ಇರೋರು, ಅತ್ತೆ ಇರೋರು, ಮಾವ ಇರೋರು. ಕರೆಕ್ಟ್. ನಾವು ಏನೇ ಮಾಡಬೇಕಾದ್ರೂ ನಾವು ನಮ್ಮ ತಂದೆ ತಾಯಿ ಇರಲಿಲ್ಲ, ಎಲ್ಲೋ ಹೋಗ್ತಾರೆ, ಚಿಕ್ಕಮ್ಮ ದೊಡ್ಡಮ್ಮ ನೋಡ್ಕೊಳ್ತಿದ್ರು, ದೊಡ್ಡಪ್ಪ ನೋಡ್ಕೊಳ್ಳೋರು. ಈ ಒಂದು ಪರಿಕಲ್ಪನೆ ನಮ್ಮಲ್ಲಿತ್ತು. ನಾವು ಈಗ ಏನಾಗಿದ್ದೀವಿ, ನಮ್ಮ ಇಂಡಿಯನ್ ಕಲ್ಚರು ಆದಷ್ಟು ಬೇಗ ವೆಸ್ಟರ್ನ್ ಕಲ್ಚರ್ಗೆ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಸ್ಪೀಡ್ನಲ್ಲಿ ಇದ್ದೀವಿ ನಾವು. ಹೌದು. ಆ ಸ್ಪೀಡು ನಮ್ಮಲ್ಲಿ ನಾವು ಯಾವ ಥರ ಎಡುತ್ತಾ ಇದ್ದೀವಿ ಅನ್ನೋದಕ್ಕೆ ಹಲವಾರು ಪ್ರಕರಣಗಳು ನಾವು ನಿದರ್ಶನ ನೀಡಬಲ್ಲೆ. ಹಲವಾರು ಪ್ರಕರಣಗಳು. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ, ಮೊನ್ನೆ ಇಲ್ಲೆಲ್ಲೋ ವೈಟ್ ಫೀಲ್ಡ್ನಲ್ಲಿ ಒಂದು ಟ್ರಿಪಲ್ ಮರ್ಡರ್ ಆಯಿತು. ಕಾರಣ ಏನು? ಆ ಪೇರೆಂಟಿಂಗ್ ಅನ್ನೋದು ನಾವು ಆ ಒಂದು ನಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾವು ಎಲ್ಲಿ ಫೇಲ್ ಆಗ್ತೀವಿ, ಇಂಥ ಒಂದು ಅವಕಾಶಕ್ಕೆ ನಾವು ಕಾರಣೀಭೂತರಾಗ್ತೀವಿ. ಕರೆಕ್ಟ್. ನಮ್ಮ ಮಕ್ಕಳನ್ನು ಏನೂ ಇಲ್ಲ, ಅಜ್ಜಿನೋ ತಾತನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಒಬ್ಬರು ನೋಡ್ಕೊಳ್ಳೋದಾದರೆ ಈ ಡೇ ಕೇರ್ ಸೆಂಟರ್ಗಳು ಇರೋ ಅಂಥ ಅವಶ್ಯಕತೆ ಇರಲಿಲ್ಲ. ಈಗ ಈ ನ್ಯೂಕ್ಲಿಯಸ್ ಫ್ಯಾಮಿಲಿಗಳಾಗ್ಬಿಟ್ಟು ಈ ನ್ಯೂಕ್ಲಿಯಸ್ ಫ್ಯಾಮಿಲಿಗಳಿಂದ ಇದರ ಪರಿಣಾಮಗಳು ಅಂದರೆ ನಾವು ವೆಸ್ಟರ್ನೈಸ್ ಆಗಿ ಈಗ ವೆಸ್ಟರ್ನ್ ಕಂಟ್ರೀಸ್ನಲ್ಲೆಲ್ಲ ಏನಾಗಿದೆ, ಫಾದರ್ಸ್ ಡೇ, ಮದರ್ಸ್ ಡೇ. ಏನು ಅಂದರೆ ಅವರು ಅಪ್ಪನ ಮಾತಾಡ್ಸ್ಬೇಕಾದ್ರೆ ಅವ್ನು ಪರ್ಮಿಷನ್ ತೊಗೊಂಡು ಅವತ್ತೋಗಿ ವಿಶ್ ಮಾಡಿ ಬರ್ತಾನೆ ಅಷ್ಟೇ. ಮದರ್ಸ್ ಡೇ ದಿವಸ ಅವ್ರ ತಾಯಿಗೆ ವಿಶ್ ಮಾಡಿಬಿಟ್ಟು, ಅಮ್ಮ ನೀನು ಸಿಗ್ತೀಯಾ, ನಾನು ಬರ್ತೀನಿ, ನಿನ್ಗೊಂದು ಹೂನಾರ ಹಾಕಬೇಕು, ಒಂದು ರೋಸ್ ಕೊಡಬೇಕು ಅಂತ ಹೋಗಿ ಬರ್ತಾನೆ. ಇದು ಈ ಕಲ್ಚರ್ಗೆ ನಾವು ಅಡಾಪ್ಟ್ ಮಾಡ್ತಾ ಇದ್ವಿ. ನಾನು ಹೇಳ್ತಾ ಇರೋದು ನಿಮಗೆ ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ ಗೊತ್ತಿಲ್ಲ. ನಾವು ಎಷ್ಟು ಬೇಗ ನಾವು ವೆಸ್ಟರ್ನೈಸ್ ಆಗ್ತಾ ಇದ್ದೀವಿ ಅನ್ನೋ ಒಂದು ನಮ್ಮ ಸಾಮಾಜಿಕ ಕಳಕಳಿ ಏನಾಗಿದೆ, ಎಷ್ಟು ನಾವು ದುಡ್ಡು ಅರ್ನ್ ಮಾಡಬೇಕು, ಗಂಡ ಹೆಂಡತಿ ಇಬ್ಬರು ಎಲ್ಲ ದುಡಿದ್ರೂ ಅವರಿಗೆ ನಿಜವಾದ ದಿನ ಸಿಗೋದು ಬರೀ ಶನಿವಾರ ಭಾನುವಾರ ಮಾತ್ರ ಅಷ್ಟೇ. ಹೌದು. ನಾವು ಹಿಂದಿನ ಕಾಲದಲ್ಲಿ ವಾರದಲ್ಲಿ ಒಂದಿನ ಸಂತೆ ಇರ್ತಿತ್ತು. ಬಟ್ ಈಗಿನ ಈ ಜನ್ರೇಷನ್ಗೆ ವಾರದಲ್ಲಿ 2 ದಿವಸ ಸಂತೆ, ಶನಿವಾರ ಭಾನುವಾರ 2 ದಿವಸ ಸಂತೆ ಅವರಿಗೆ. ಅಂದರೆ ನಾನು ಬರೀ ನಮ್ಮ ಈ ಪ್ರಗತಿಪರ ಇತ್ತೀಚಿನ ಯುವಜನತೆಗೂ ನಾನೇನು ಬೈತಾ ಇಲ್ಲ. ಸರ್ಕಾರದವರು ಇದರ ಬಗ್ಗೆ ಕೂಲಂಕುಷವಾದ ಒಂದು ಹಿಡಿತವನ್ನು ಇಡಬೇಕು. ಈಗ ಈ ಕಾನೂನು ಏನು ಇವಾಗ ನೀವು ಏನು ಹಾಕಿದ್ದಾರೆ, ಇಟ್ ಈಸ್ ಆರ್ಡಿನರಿ ಸೆಕ್ಷನ್. ಅವ್ರಿಗೇನು ಸಿವಿಯರ್ ಪನಿಷ್ಮೆಂಟ್ ಏನು ಆಗೋದಿಲ್ಲ. ಸಿವಿಯರ್ ಪನಿಷ್ಮೆಂಟ್ ಇಂಥ ಒಂದು ಇದಕ್ಕೆ ಸಿವಿಯರ್ ಪನಿಷ್ಮೆಂಟ್ ಆಗುವಂಥದ್ದು ಮಾಡಬೇಕು. ಆಮೇಲೆ ಇತ್ತೀಚೆಗೆ ಈ ಹ್ಯೂಮನ್ ರೈಟ್ಸ್ ನೋಡಿ, ಈ ಮಕ್ಕಳಿಗೆ ಹಿಂಗೆಲ್ಲ ನೋವಾಗಿದೆ, ಹ್ಯೂಮನ್ ರೈಟ್ಸ್ ಹತ್ತ ಹೋಗಿ ಅವ್ರೇನು ನೀವು ಹೋಗ್ರಪ್ಪ ಪೊಲೀಸವ್ರ ಹತ್ರ, ಅದೇ ಪೊಲೀಸವ್ರು ಕರ್ಕೊಂಬಂದು ಅವ್ರಿಗೆ 2 ಡೇಟ್ ಹೊಡಿಲಿ, ಯಾಕೆ ಹೊಡೆದ್ರಿ ಅಂತ ಕೇಳ್ತಾರೆ. ಕರೆಕ್ಟ್. ಇದು ಎಲ್ಲಿ ನಾವು ಈಗ ನಾನು ಹೇಳ್ತಾ ಇದ್ದೀನಲ್ಲ, ವ್ಯವಸ್ಥೆನೇ ಹಂಗಾಗೋಗ್ಬಿಟ್ಟಿದೆ ಅಂತ ಅಲ್ಲ. ಆ ವ್ಯವಸ್ಥೆಯನ್ನು ತಿದ್ಕೊಳ್ಳೋದಕ್ಕೆ ಏನಾದರೂ ಒಂದು ಸರಿಪಡಿಸ್ಬೇಕಲ್ಲ. ಎಲ್ಲಿ ತಪ್ಪಾಗುತ್ತೆ, ಈ ತಪ್ಪಾಗೋದು ಎಲ್ಲಿ? ಈ ನಮ್ಮ ಸಮಾಜದಲ್ಲಿ ಏನಾಗಿದೆ, 100 ಜನ ಇದ್ದಾರೆ, ಯಾರೋ ಒಬ್ಬನೇ ಕ್ರಿಮಿನಲ್ ಇರೋದು, ಒಬ್ಬನೇ ಸಮಾಜಕ್ಕೆ ವಿರುದ್ಧವಾಗಿ ನಡೆಯುವಂತ ಒಬ್ಬನೇ ಇರೋದು. ಒಬ್ಬನ್ನ ಸರಿ ಮಾಡ್ತಾ ಇದ್ರೆ ಆ 99 ಜನಕ್ಕೆ ಅವ್ನು ನೋವು ಕೊಡ್ತಾನೆ. ಕರೆಕ್ಟ್. ಆ 99 ಜನದ ಸಫರ್ ಆಗ್ತಾರೆ ಆ ಒಬ್ಬನಿಂದಾಗಿ. ಆ ಒಬ್ಬನ್ನ ಸರಿ ಮಾಡೋದಕ್ಕೆ ನೀವು ಪೊಲೀಸವರು ಫ್ರೀ ಹ್ಯಾಂಡ್ ಕೊಡಿ, ನೀವು ಹ್ಯೂಮನ್ ರೈಟ್ಸ್ ಅಂತ ಹೇಳಿ. ಅದೇ ನಾನು ಈ ಮೂಲಕ ಕಳಕಳಿಯಾಗಿ ಕೇಳ್ಕೊಳೋದು, ನೀವು ಇದನ್ನೆಲ್ಲನೂ ಹ್ಯೂಮನ್ ರೈಟ್ಸ್ನವ್ರು ಕೇಳಿ, ಸ್ವಾಮಿ ಹಿಂಗೆಲ್ಲ ಆಗ್ತಾ ಇದೆಯಲ್ಲ, ಏನು ಸ್ಟ್ರಿಕ್ಟ್ ಆಗಿ ನೀವು ಅದಕ್ಕೆ ಪರಿಹಾರ ಕೊಡ್ತೀರಾ ಅಂತ. ಈ ನೋವಾದವ್ರಿಗೆ ಅವ್ರೇನು ಮಾತಾಡೋದಲ್ಲ ಹ್ಯೂಮನ್ ರೈಟ್ಸ್ನವರು. ಅದೇ ಒಬ್ಬ ಕಳ್ಳನ್ನ, ಒಬ್ಬ ಡಕಾಯಿಟಿನೋ, ಒಬ್ಬ ಮರ್ಡರ್ನ ಕರ್ಕೊಂಬಂದು ಅವ್ನು 4 ಏಟ್ ಹೊಡೆದ್ರೆ ಮಾತ್ರ ಯಾಕ್ರಿ ಹೊಡೆದ್ರಿ ಅವನಿಗೆ ಅಂತ ಕೇಳ್ತಾರೆ. ನಿಜ ಅದು. ಆಮ್ ಐ ರೈಟ್?